ಈ ಮಧ್ಯೆ ಆಪರೇಷನ್ ಸಿಂಧೂರ ಮುಂದುವರಿಸುವಂತಹ ಸುಳಿವು ಸಿಗ್ತಾ ಇದೆ. ಆಫ್ಕೋರ್ಸ್ ಪಾಕಿಸ್ತಾನಕ್ಕೆ, ಉಗ್ರರಿಗೆ ಕೇಂದ್ರ ಸರ್ಕಾರ ಖಡಕ್ ಸಂದೇಶವನ್ನ ನೀಡ್ತಾ ಇದೆ. ಉಗ್ರರ ಸಂಹಾರ ಮಾಡೋವರೆಗೂ ನಿಲ್ಲೋದಿಲ್ಲ. ಖಡಕ್ ಸಂದೇಶವನ್ನ ಪ್ರಧಾನಿ ರವಾನಿಸಿದ್ದಾರೆ. ಮೋದಿ ಸರ್ಕಾರ ರವಾನಿಸ್ತಾ ಇದೆ ಈ ಖಡಕ್ ಸಂದೇಶವನ್ನ. ಈ ಭಯೋತ್ಪಾದನೆಯನ್ನ ಯುದ್ಧವನ್ನ ಪರಿಗಣಿಸ್ತೀವಿ, ಅಂದ್ರೆ ಭಯೋತ್ಪಾದನೆಯ ವಿರುದ್ಧದ ಯುದ್ಧ ಅಂತ ಪರಿಗಣಿಸ್ತೀವಿ. ಈ ಮೂಲಕ ಆಪರೇಷನ್ ಸಿಂಧೂರ್ ಮುಂದುವರಿಸುವ ಸುಳಿವು ಕೊಡ್ತಾ ಇದೆ. ಜೊತೆಗೆ ಉಗ್ರರಿಗಷ್ಟೇ ಅಲ್ಲ, ಪಾಕಿಸ್ತಾನಕ್ಕೂ ಖಡಕ್ ಸಂದೇಶ. ಗಮನಿಸ್ತಾ ಇದ್ದೀವಿ, 8 ಏರ್ ಬೇಸ್ಗಳು ಪಾಕಿಸ್ತಾನದಲ್ಲಿ ಧ್ವಂಸ ಆದವು. ಉಗ್ರರಿಗೆ ಪೋಷಣೆ ಕೊಡ್ತಾ ಉಗ್ರರ ಅಡಗುತಾಣಗಳನ್ನೇ ತಮ್ಮ ದೇಶದಲ್ಲಿ ಇಟ್ಕೊಂಡಿರುವಂತಹ ಪಾಕಿಸ್ತಾನಕ್ಕೆ ಉತ್ತರ ಕೊಡಲೇಬೇಕಾಗಿದೆ. ಪದೇ ಪದೇ ಕಾಲ್ ಕೆರ್ಕೊಂಡು ಬರ್ತಾಲೇ ಇದೆ ಪಾಕಿಸ್ತಾನ. 300-400 ಡ್ರೋನ್ಗಳು ನಾವು ಗಮನಿಸಿದ್ವಿ. ನಮ್ಮ ಎಲ್ಲ ನಾಗರಿಕರಿರುವಂತಹವರ ಮೇಲೆ, ನಾಗರಿಕರಿರುವಂತಹ ಜಾಗದ ಮೇಲೆ ಈ ದಾಳಿಗಳಾಗ್ತಾ ಇರುವಂಥದ್ದು. ಪದೇ ಪದೇ ಅಂಥದ್ದೇ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದೆ ಪಾಕಿಸ್ತಾನ. ಹೀಗಾಗಿಯೇ ಅದಕ್ಕೆ ದಿಟ್ಟ ಉತ್ತರವನ್ನ ನೀಡ್ತಾ ಇದೆ ಭಾರತ. ಖಂಡಿತ ಪಾಕಿಸ್ತಾನ ಭಾರತದ ತಾಳ್ಮೆಯನ್ನ ಬಹಳ ಪರೀಕ್ಷೆ ಮಾಡಿತು. ಒಬ್ಬ ಮನುಷ್ಯ ಎಷ್ಟು ತಾಳ್ಮೆಯಿಂದ ಇರ್ತಾನೆ ಅನ್ನೋದನ್ನ ಪದೇ ಪದೇ ಪರೀಕ್ಷೆ ಮಾಡೋದಕ್ಕೆ ಹೋದ್ರೆ ಆ ತಾಳ್ಮೆಯ ಕಟ್ಟೆ ಒಡೆದು ಅದರ ಪರಿಣಾಮ ಹೇಗಿರುತ್ತೆ ಅನ್ನೋದಕ್ಕೆ ಇದೀಗ ಭಾರತೀಯ ಸೇನೆ ಪಾಕಿಸ್ತಾನದ ವಿರುದ್ಧ ಮಾಡ್ತಾ ಇರುವಂತಹ ಪ್ರತಿದಾಳಿಗಳೇ ನಿದರ್ಶನವಾಗಿ ನಿಂತ್ಕೊಂಡಿದೆ. ಆದ್ರೆ ಈ ಆಪರೇಷನ್ ಸಿಂಧೂರ ಇದೆಯಲ್ಲ, ಇದು ನಿಲ್ಲೋದಿಲ್ಲ, ಇದು ಮುಂದುವರಿಯುತ್ತೆ. ಯಾಕಂದ್ರೆ ನಾವು ಈಗಾಗಲೇ ಸಾಕಷ್ಟು ಬಾರಿ ಮಾತನಾಡಿದ್ದೀವಿ, ಸಾಕಷ್ಟು ಬಾರಿ ಹೇಳಿದ್ದೀವಿ ಕೂಡ, ಅತಿಥಿಗಳು ಕೂಡ ಮಾತನಾಡಿದ್ದಾರೆ. ನಮ್ಮ ಒಂದು ಟಾರ್ಗೆಟ್ ಇರೋದು ಉಗ್ರರ ಸಂಹಾರ, ಭಯೋತ್ಪಾದನೆಯ ನಿರ್ಮೂಲನೆಯೇ ವಿನಃ ಪಾಕಿಸ್ತಾನ ದೇಶವಲ್ಲ ಅಥವಾ ಪಾಕಿಸ್ತಾನದಲ್ಲಿ ಇರುವಂತಹ ಜನರಲ್ಲ. ನಮ್ಮ ಹೋರಾಟ ಉಗ್ರರ ವಿರುದ್ಧ, ಅದನ್ನ ಬುಡ ಸಮೇತ ಕಿತ್ತು ಹಾಕೋವರೆಗೂ ಕೂಡ ನಾವು ವಿಶ್ರಮಿಸೋದಿಲ್ಲ ಅಂತ ಹೇಳಿ ಭಾರತೀಯ ಸೇನೆ, ಭಾರತ ಸರ್ಕಾರ ಇದೀಗ ಪಾಕಿಸ್ತಾನಕ್ಕೆ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಪಾಕಿಸ್ತಾನದ ಬುದ್ಧಿ ಇದೆಯಲ್ಲ, ಇದು ಯಾವತ್ತೂ ಕೂಡ ಬದಲಾಗೋದಿಲ್ಲ. ಒಂದು ಗಾದೆ ಇದೆ, ಹುಟ್ಟುಗುಣ ಸುಟ್ರೂ ಹೋಗಲ್ಲ ಅಂತಾರಲ್ಲ, ಆ ಒಂದು ಕ್ಯಾಟಗರಿಗೆ ಸೇರಿರುವುದವರು ಪಾಕಿಸ್ತಾನದ ಒಂದಷ್ಟು ಮಂದಿ. ಯಾರೋ ಮಾಡಿದಂತಹ ಒಂದಷ್ಟು ಕುಕೃತ್ಯಕ್ಕೆ ಅಥವಾ ನೀಚ ಕೃತ್ಯಕ್ಕೆ ಒಂದಷ್ಟು ಮಂದಿ ಅಮಾಯಕ ಜನರು ಪಾಕಿಸ್ತಾನದಲ್ಲಿ ಇರುವವರು ಕೂಡ ನರಳಾಡ್ತಾ ಇದ್ದಾರೆ. ಅದು ಈಗ ನಮ್ಮ ಮುಂದೆ ಇರುವಂತಹ ಸತ್ಯ. ನಾವು ಈಗಾಗಲೇ ಹೇಳಿದಂಗೆ ಭಾರತೀಯ ಸೇನೆ ಯಾವತ್ತೂ ಕೂಡ ಪಾಕಿಸ್ತಾನದ ನಾಗರಿಕರಿರುವಂತಹ ನೆಲೆಯನ್ನ ಟಾರ್ಗೆಟ್ ಮಾಡಿಲ್ಲ. ಇದುವರೆಗೂ ಕೂಡ ಅಂತಹ ಪ್ರಯತ್ನಕ್ಕೆ ಕೈ ಹಾಕಿಲ್ಲ. ಆದ್ರೆ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅಂದ್ರೆ ತನ್ನ ನಾಗರಿಕರನ್ನೇ ಇಲ್ಲಿ ತಡೆಗೋಡೆಯಾಗಿ ಇಟ್ಕೊಂಡಿದೆ. ಅಂದ್ರೆ ವಿಮಾನದಲ್ಲಿ ಸಂಚರಿಸುವವರನ್ನ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಒಂದು ವಿಮಾನಯಾನ ಸಂಸ್ಥೆಗಳನ್ನ ಬಂದ್ ಮಾಡದೆ ಅಥವಾ ಆ ಒಂದು ತಾಣವನ್ನ ಬಂದ್ ಮಾಡದೆ, ನಾಗರಿಕ ವಿಮಾನ ಟ್ರಾವೆಲ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಮುಂಜಾಗ್ರತೆಯನ್ನ ವಹಿಸದೆ ಅಲ್ಲಿನ ನಾಗರಿಕರನ್ನ ತನ್ನ ಒಂದು ಕೃತ್ಯಕ್ಕೆ ಬಲಿಪಶುಗಳನ್ನಾಗಿ ಮಾಡೋದಕ್ಕೆ ಪಾಕಿಸ್ತಾನ ನಿಂತಿದೆ ಅಂದ್ರೆ ಅದರ ನೀಚ ಬುದ್ಧಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ನಮ್ಮ ಭಾರತೀಯರು ಇದೀವಲ್ಲ, ನಾವು ಮಾನವೀಯತೆಗೆ ಬೆಲೆಯನ್ನ ಕೊಡುವವರು. ಯಾವತ್ತೂ ಕೂಡ ನಾವು ಮನುಷ್ಯತ್ವವನ್ನ ಪಕ್ಕಕ್ಕಿಟ್ಟು ಒಂದು ಹೆಜ್ಜೆಯನ್ನ ಯಾವುದೇ ವಿಚಾರದಲ್ಲೂ, ಅದು ಎಂಥದ್ದೇ ಕಠಿಣ ಪರಿಸ್ಥಿತಿ ಇರಲಿ, ಮುಂದೆ ಹೋಗುವವರಲ್ಲ. ಆದ್ರೆ ಪಾಕಿಸ್ತಾನದ ಬುದ್ಧಿ ಆತರ ಅಲ್ಲ. ಉಗ್ರರಿಗೆ ಈ ಕಡೆ ಸಹಾಯ ಮಾಡೋದು, ಅವರನ್ನ ಮುಂದೆ ತಳ್ಳೋದು, ಪ್ರವಾಸಿಗರನ್ನ ಅಟ್ಯಾಕ್ ಮಾಡೋ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡೋದು, ನಾಗರಿಕರನ್ನ ಅಟ್ಯಾಕ್ ಮಾಡೋದು, ಇಂತಹ ನೀಚ ಕೃತ್ಯಗಳನ್ನ ಎಸಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಈಗ ಭಾರತ ಸರ್ಕಾರ ಕೂಡ ಪಾಕಿಸ್ತಾನಕ್ಕೆ ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡಿದೆ. ನಮ್ಮ ಈ ಆಪರೇಷನ್ ಸಿಂಧೂರ ಇದೆಯಲ್ಲ, ಇದಕ್ಕೆ ಫುಲ್ ಸ್ಟಾಪ್ ಬೀಳೋದಿಲ್ಲ, ಇದು ಮುಂದುವರಿಯುತ್ತೆ. ನೀಚ ಮನಸ್ಥಿತಿ ಬದಲಾಗಬೇಕು. ಈಗ ಸಂಪೂರ್ಣವಾಗಿ ಪಾಕಿಸ್ತಾನ ಈ ಒಂದು 2025ರ ಆಪರೇಷನ್ ಸಿಂಧೂರದಿಂದ ಪಾಠ ಕಲಿಬೇಕು. ಇನ್ನೊಂದ್ಸಲ ಭಾರತದ ತಂಟೆಗೆ ಬರಬಾರ್ದು. ಉಗ್ರರಿಗೆ ಪ್ರೋತ್ಸಾಹ ಕೊಡೋದ್ರಿಂದ ಅಥವಾ ಉಗ್ರರ ಪರವಾಗಿ ನಿಂತ್ಕೊಳ್ಳೋದ್ರಿಂದ ಅದರ ದುಷ್ಪರಿಣಾಮ ತಮ್ಮ ಮೇಲೆ ಹೇಗಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿಯವರೆಗೂ ಕೂಡ ಈ ಆಪರೇಷನ್ ಸಿಂಧೂರದ ಮುಖೇನವಾಗಿ ನಿಮ್ಗೆ ನಾವು ಗುರಿ ಇಡ್ತಾನೆ ಇರ್ತೀವಿ ಅಂತ ಹೇಳಿ ಭಾರತ ಖಡಕ್ ಸಂದೇಶವನ್ನ ರವಾನಿಸಿದೆ. ಆಪರೇಷನ್ ಸಿಂಧೂರ್ ಚಾಪ್ಟರ್ 2 ಮುಂದುವರಿತಾ ಇದೆ. ಕಾಲು ಕೆರೆದುಕೊಂಡು ಬರ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಸರಿಯಾದಂತಹ ದಿಟ್ಟ ಉತ್ತರವನ್ನ ನಮ್ಮ ಸೇನೆ ಕೂಡ ಕೊಡ್ತಾ ಇರುವಂತದ್ದು. ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಆದರೂ ಡ್ರೋನ್ಗಳ ದಾಳಿ ಮಾತ್ರ ಮುಂದುವರೆದಿರುವಂತದ್ದು. ಕಾಲು ಕೆರೆದುಕೊಂಡು ಬಂದಂತಹ ಪಾಪಿಗಳಿಗೆ ನಮ್ಮ ಸೇನೆಯಿಂದ ಶಾಕ್. ದಾಳಿಗೆ ಬಂದಂತಹ ಪಾಪಿಗಳ ಎಲ್ಲಾ ಡ್ರೋನ್ಗಳನ್ನ ಸರ್ವನಾಶ ಮಾಡಲಾಗಿದೆ. ಯೋಧರ ಪ್ರತಿ ದಾಳಿಗೆ ಆ ಡ್ರೋನ್ಗಳೆಲ್ಲ ಹೇಳ ಹೆಸರಿಲ್ಲದಂತೆ ಉಡಿಸಾಕ್ತಾ ಇದೆ. ಪದೇ ಪದೇ, ಅದು ಒಂದೆರಡಲ್ಲ, ನಿನ್ನೆ ಕೂಡ ಗಮನಿಸಿದ್ವಿ, 300-400 ಡ್ರೋನ್ಗಳು ನುಗ್ಗಿ ಬರ್ತಾ ಇರೋದನ್ನ ನಾವು.
3000 ಕಿಲೋಮೀಟರ್ಗೂ ಅಧಿಕ ಉದ್ದದ ಗಡಿಯನ್ನ ಹಂಚಿಕೊಳ್ತೀವಿ ಪಾಕಿಸ್ತಾನದ ಜೊತೆ, ಪ್ರಮುಖವಾಗಿ 4 ರಾಜ್ಯಗಳು. ಅದರಲ್ಲಿ ನಮ್ಮ 20 ನಗರಗಳನ್ನ ಗುರಿಯಾಗಿಸ್ಕೊಂಡು ದಾಳಿಯನ್ನ ನಡೆಸ್ತಾ ಇರುವಂತದ್ದು.